ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ನಾನು ಗ್ರೀನ್ ಚಿಲ್ಲಿ ಚಿಕನ್ನು ಈಸಿಯಾಗಿ ಬೇಗನೆ ಹಾಗೆ ಟೇಸ್ಟಿಯಾಗಿ ಮಾಡೋದನ್ನು ಹೇಗೆ ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಪುದೀನ ಸೊಪ್ಪನ್ನು ಒಂದು ಅರ್ಧ ಕಟ್ನಷ್ಟು ಪುದೀನ ಸೊಪ್ಪು, ಆಮೇಲೆ 8 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಹೆಚ್ಚಿಗೆ ಬೇಕಾದರೂ ಖಾರ ತೊಗೋಬೋದು. ಹಾಗೆ ಒಂದು ಕಟ್ನಷ್ಟು ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ನೈಸಾಗಿ ಒಂದು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ kg ಚಿಕನನ್ನು ತೊಳೆದುಬಿಟ್ಟು ನೀರನ್ನು ಬಸ್ದು ಚೆನ್ನಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನೇನು ಗ್ರೀನ್ ಮಸಾಲ ಮಾಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಅದನ್ನು ಜಜ್ಜಿಬಿಟ್ಟು ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕಾಳು ಮೆಣಸಿನ ಪುಡಿ 1 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಅಚ್ಚ ಖಾರದ ಪುಡಿ 2 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಫ್ಲೇವರ್, ಸ್ವಲ್ಪ ಟೇಸ್ಟು ಸ್ವಲ್ಪ ಚೇಂಜ್ ಕೊಡೋದಕ್ಕೋಸ್ಕರ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಧನಿಯಾ ಪುಡಿನ ಸ್ವಲ್ಪ ಹೆಚ್ಚಿಗೆ ತೊಗೋಬೋದು. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ, ಸ್ವಲ್ಪ ಹೆಚ್ಚಿಗೆ ತೊಗೋಬೋದು. 2 ಟೀ ಸ್ಪೂನಷ್ಟು ಲಿಂಬೆಹಣ್ಣಿನ ರಸ, ಇದು ಕೂಡ ಅಷ್ಟೇ, ನಿಮಗೆ ಹುಳಿ ಏನಾದರೂ ಸ್ವಲ್ಪ ಹೆಚ್ಚಿಗೆ ಬೇಕಾದರೆ ಹೆಚ್ಚಿಗೆ ತೊಗೋಬೋದು. ಸೊ ನೀಟಾಗಿ ಅದು ಎಲ್ಲ ತಾಗೋ ಹಾಗೆ ನೀಟಾಗಿ ಮ್ಯಾರಿನೇಷನ್ ಮಾಡಿಬಿಟ್ಟು 1 ಗಂಟೆ ನಾವು ಫ್ರಿಜ್ಜಲ್ಲಿ ಕೂಡ ಎತ್ತಿಟ್ಕೋಬೋದು, ಇಲ್ಲ ಹೊರಗೆ ಹಾಗೆ 1 ಗಂಟೆ ಎತ್ತಿಟ್ಕೋಬೋದು. ಸೊ ಫ್ರೆಂಡ್ಸ್, ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನನ್ನು ಬಿಸಿ ಆದ ಕೂಡಲೇ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು, ಅದು ಆಪ್ಷನಲ್ಲು, ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕೋಬಿಟ್ಟು ನೀಟಾಗಿ ಅದು ಇಲ್ಲಿ ಮ್ಯಾರಿನೇಷನಿಗೆ ನಾವೇನು ಇಟ್ಕೊಂಡಿದ್ದೀವಿ ಅದನ್ನು ಅಲ್ಲಿ ಗರಂ ಮಸಾಲ ನಾನು ಆ್ಯಡ್ ಮಾಡಿಲ್ಲ. ಸೊ ಇಲ್ಲಿ ಎಣ್ಣೆ ಬಿಸಿ ಆದ ಕೂಡಲೇ ನಾನು 2 ಲವಂಗ, 1 ಚಕ್ಕೆ ಪೀಸು, 1 ಏನು ಚಕ್ರಮೊಗ್ಗು ಹೇಳ್ತಾರೆ, ಚಕ್ರಮೊಗ್ಗಿನ 1 ಪೀಸು, ಆಮೇಲೆ 1 ಏಲಕ್ಕಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಸ್ವಲ್ಪ ಗರಂ ಮಸಾಲನ ಕಡಿಮೆ ತೊಗೊಂಡಿದ್ದೀನಿ. ನೀವು ಒಂದು ವೇಳೆ ಹೆಚ್ಚಿಗೆ ಬೇಕಾದರೂ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೋದು. ಗರಂ ಮಸಾಲ ಫ್ಲೇವರು ಇಲ್ಲಿ ಏನಂತಂದರೆ ಗರಂ ಮಸಾಲ ಫ್ಲೇವರು ಬೇರೆ ಟೇಸ್ಟ್ ಕೊಡುತ್ತೆ. ಫ್ರೆಂಡ್ಸ್, ಇಲ್ಲಿ ಎಣ್ಣೆಯಲ್ಲಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ. ಗರಂ ಮಸಾಲ ಪುಡಿ ಮತ್ತು ಈ ಗರಂ ಮಸಾಲನ ಡೈರೆಕ್ಟಾಗಿ ಹಾಕಿದ್ರೆ ಆ ಫ್ಲೇವರು ಟೇಸ್ಟು ಎಲ್ಲ ಚೆನ್ನಾಗೇ ಕೊಡುತ್ತೆ ಅನ್ನೋದ್ರಿಂದ ನಾನು ಇಲ್ಲಿ ಡೈರೆಕ್ಟಾಗಿ ಆ್ಯಡ್ ಮಾಡಿದ್ದೀನಿ. ಫ್ರೆಂಡ್ಸ್, ನಾನು 1 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಆ ಗರಂ ಮಸಾಲ ಏನು ಫ್ರೈ ಆಗಿ ಅದ್ರ ಆರಾಮ ಬಿಟ್ಕೊಳ್ಳುತ್ತೋ ಅದ್ರ ನಂತರ ಈರುಳ್ಳಿನ ಹಾಕಿಬಿಟ್ಟು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಟೊಮ್ಯಾಟೋನ ಆ್ಯಡ್ ಮಾಡ್ತಾ ಇಲ್ಲ, ಬರೀ ಈರುಳ್ಳಿ. ಸೊ ಏನು ನಾವು ಮ್ಯಾರಿನೇಟ್ ಮಾಡಿದ್ದೆ ಫ್ರಿಜ್ಜಲ್ಲಿ ಇಟ್ಕೊಂಡಿರೋಂಥ 1 ಗಂಟೆ ಸಾಕಾಗುತ್ತೆ ಫ್ರೆಂಡ್ಸ್. ಅದೆಲ್ಲ ಮಸಾಲ ಇಲ್ಲಿ ಏನಂತಂದರೆ ನಾನು ಯಾವುದೇ ಮಸಾಲ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ, ಫಸ್ಟ್ ಮ್ಯಾರಿನೇಷನ್ ಮಾಡುವಾಗ ಎಲ್ಲದನ್ನೂ ಆ್ಯಡ್ ಮಾಡೇ ಇಟ್ಕೊಂಡಿದ್ದೆ. ಸೊ ಇಲ್ಲಿ ಏನು ಹಾಕುವಂಥ ಅಗತ್ಯ ಇಲ್ಲ. ಇಲ್ಲಿ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ದೊಡ್ಡ ಫ್ಲೇಮ್ ಇಟ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ನೀವೇನು ಅದು ಹಸಿ ವಾಸನೆ ಹೋದ್ಮೇಲೆ ಮುಚ್ಚಳನ ಮುಚ್ಚಿಟ್ಬಿಟ್ಟು ಸಣ್ಣ ಫ್ಲೇಮಲ್ಲೇ ಮಧ್ಯ ಆ ಮುಚ್ಚಳನ ತೆಗೆದುಬಿಟ್ಟು ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ತಳಕ್ಕೆ ತಾಗೋಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಆಮೇಲೆ ನೀರು ಒಂದು ವೇಳೆ ನಿಮ್ಗೆ ಡ್ರೈ ಅನಿಸಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಹಾಗೆ ನೀಟಾಗಿ ಸಣ್ಣ ಫ್ಲೇಮಲ್ಲೇ ಅದು ಬೇಯೋ ತನಕ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.